ಜೈನ ಧರ್ಮದ ಮೊದಲ ತೀರ್ಥಂಕರನಾದಂತಹ ಆದಿದೇವನ ಕಥೆಯನ್ನು ಹೇಳುವಂತಹ ಒಂದು ಕಾವ್ಯ. ಆ ಕಾವ್ಯದಲ್ಲಿ ಏನಾಗುತ್ತೆ ಅಂದರೆ ಅದನ್ನ ಇಡೀ ಜೈನ ಕವಿಗಳು ಏನು ಮಾಡ್ತಾರೆ ಅಂದರೆ ಜೈನ ತೀರ್ಥಂಕರರ ಚರಿತ್ರೆಯನ್ನು ಹೇಳ್ತಾ ಹೋಗ್ತಾರೆ. ಜೈನ ತೀರ್ಥಂಕರರ ಚರಿತ್ರೆಯಲ್ಲಿ ಸಾಮಾನ್ಯವಾಗಿ ಘಟಿಸುವಂತಹ ಸಂಗತಿ ಏನು ಅಂದರೆ, ಈ ತೀರ್ಥಂಕರರು ಎಲ್ಲರೂ ಕೂಡ ರಾಜ್ಯ ಭೋಗವನ್ನ, ಲೌಕಿಕ ಭೋಗವನ್ನ ಅನುಭವಿಸಿದ ನಂತರ ವಿರಕ್ತಿಗೆ ಒಳಪಡೋದು, ಆ ನಂತರ ಸಾಮ್ರಾಜ್ಯವನ್ನ ಮಕ್ಕಳಿಗೆ ಅರ್ಪಿಸಿ ತಪಸ್ಸಿಗೆ ಹೋಗುವಂತಹ ಘಟನೆಗಳು ಬರುತ್ತೆ. ಆದಿದೇವನಿಗೂ ಕೂಡ ಸಂಸಾರದ ಬಗ್ಗೆ ವಿರಕ್ತಿ ಮೂಡಿದಾಗ ಆದಿದೇವ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ತಾನು ತಪಸ್ಸಿಗೆ ಹೊರಡುವುದಕ್ಕಾಗಿ ತನ್ನ 100 ಜನ ಮಕ್ಕಳಿಗೆ ರಾಜ್ಯವನ್ನ ಹಂಚಿಕೊಟ್ಟು ಹೊರಟು ಹೋಗ್ತಾರೆ. ಆ 100 ಜನರಲ್ಲಿ ಹಿರಿಯ ಭರತ, ಕಿರಿಯ ಬಾಹುಬಲಿ, ಇವರಿಬ್ಬರೂ ಕೂಡ ನಮಗೆ ನೆನಪಿದ್ದಾರೆ, ಮಹತ್ವದ ವ್ಯಕ್ತಿಗಳಾಗಿ ಉಳಿದುಕೊಂಡಿದ್ದಾರೆ. ಭರತ ಮತ್ತು ಬಾಹುಬಲಿ, ಹಿರಿಯ ಭರತನಾಗ್ತಾನೆ, ಕಿರಿಯ ಬಾಹುಬಲಿ ಆಗ್ತಾನೆ. ಸರಿ, ಹೀಗಿರುವಾಗ ಏನಾಗುತ್ತೆ ಅಂದರೆ, ಭರತನ ಆಯುಧಾಗಾರದಲ್ಲಿ ಹಿರಿಮಗನಿಗೆ ಸಿಂಹಾಸನವನ್ನು ಕಟ್ಟಿ ಹೋಗ್ತಾನೆ, ಹಿರಿಮಗನಿಗೆ ರಾಜ್ಯಾಧಿಕಾರದ ಪಟ್ಟವನ್ನು ಕಟ್ಟಿ ಹೋಗ್ತಾನೆ. ಅಲ್ಲಿ ಏನಾಗುತ್ತೆ, ಭರತ ಆಳ್ವಿಕೆಯನ್ನು ಮಾಡಬೇಕಾದ್ರೆ ಆತನ ಶಸ್ತ್ರಾಗಾರದಲ್ಲಿ ಚಕ್ರರತ್ನ ಹುಟ್ಟಿಕೊಳ್ಳುತ್ತೆ. ಚಕ್ರರತ್ನ ಅಂದರೆ ಅದು ಒಂದು ಆಯುಧ. ಅದು ಹುಟ್ಟಿಕೊಳ್ಳೋದ್ರ ಸೂಚನೆ ಏನು ಅಂದರೆ, ಈಗ ಆ ಚಕ್ರವರ್ತಿ ಏನು ಮಾಡಬೇಕು ಅಂದರೆ ಇಡೀ ಸಾಮ್ರಾಜ್ಯವನ್ನ ಗೆಲ್ಲಬೇಕು, ಅವನು ಸಾಮ್ರಾಟನಾಗಬೇಕು. ಈಗ ಬರೀ ಅರಸನಿದ್ದಂಥವನು ಇಡೀ ವಿಶ್ವವನ್ನ ಗೆದ್ದು ಸಾಮ್ರಾಟನಾಗಬೇಕು ಅನ್ನುವಂಥದ್ದು ಚಕ್ರರತ್ನ ಹುಟ್ಟಿಕೊಳ್ಳುವಂತಹ ಸೂಚನೆ. ಸರಿ, ಹುಟ್ಟಿಕೊಳ್ಳುತ್ತೆ. ಆಗ ಏನು ಮಾಡ್ತಾನೆ ಭರತ ಅಂತ ಹೇಳಿದರೆ, ಎಲ್ಲೋ ದೂರಕ್ಕೆ ಹೋಗಿ ಯುದ್ಧ ಮಾಡೋದ್ರ ಮೊದಲು ಅವನು ಏನು ಮಾಡಬೇಕು ಅಂದರೆ, ತನ್ನ ತಮ್ಮಂದಿರ ಬಳಿ ಹಂಚಿ ಹೋಗಿದ್ದಂತಹ ಸಾಮ್ರಾಜ್ಯವನ್ನ ಸಂಗ್ರಹಿಸ್ಬೇಕು ಇವಾಗ. ಹಾಗಾಗಿ ಏನು ಮಾಡ್ತಾನೆ, ತನ್ನ ತಮ್ಮಂದಿರಿಗೆಲ್ಲ ಆದೇಶವನ್ನು ಕಳಿಸ್ತಾನೆ, ನೀವೆಲ್ಲರೂ ನನಗೆ ರಾಜ್ಯವನ್ನು ಮರಳಿ ಒಪ್ಪಿಸ್ಬೇಕು, ಇಲ್ಲದಿದ್ರೆ ನನ್ನ ಜೊತೆ ಯುದ್ಧಕ್ಕೆ ಸಿದ್ಧರಾಗ್ರಿ ಅಂತಾರೆ. ಉಳಿದೆಲ್ಲ ತಮ್ಮಂದರು ಏನು ಮಾಡ್ತಾರೆ, ಅಣ್ಣನ ಜೊತೆ ಸುಮ್ಮನೆ ಯಾಕಪ್ಪ ಇಲ್ಲ, ನಾವು ಸಾಮ್ರಾಜ್ಯವನ್ನು ಒಪ್ಪಿಸಿ ನಾವು ಕೂಡ ತಂದೆಯಂತೆ ತಪಸ್ಸಿಗೆ ಹೋಗ್ಬಿಡೋಣ ಅಂತ ಹೇಳಿ ಹೊರಟು ಹೋಗ್ತಾರೆ. ಆದರೆ ಬಾಹುಬಲಿ ಒಬ್ಬನಿಗೆ ಆತ್ಮಾಭಿಮಾನದ ಪ್ರಶ್ನೆ ಮೂಡುತ್ತೆ. ಹಿರಿಯಣ್ಣ ಅಂತ ಒಪ್ಪಿದ್ದೀನಿ ಸರಿ, ಆದರೆ ನಾನು ಒಂದು ಪ್ರಾಂತ್ಯದ ಅರಸನಾಗಿದ್ದಾಗ ನನ್ನ ಪ್ರಾಂತವನ್ನು ಇನ್ನೊಬ್ಬ ಅರಸನಿಗೆ ಹೀಗೆ ಒಪ್ಪಿಸೋದು ಹೇಳಿತನ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ಯುದ್ಧವನ್ನು ಮಾಡಿ ಸೋತಿದ್ದೆ ಆದರೆ ನೀನು ಸಾಮ್ರಾಜ್ಯವನ್ನು ಪಡೆದುಕೋ, ನಾನು ಯುದ್ಧ ಮಾಡೋದಕ್ಕೆ ಸಿದ್ಧ ಆಗ್ತೀನಿ ಅಂತ ಬಾಹುಬಲಿ ಒಬ್ಬನು ಸಿದ್ಧ ಆಗ್ತಾನೆ. ಸರಿ, ಇಬ್ಬರಿಗೂ ಕೂಡ ಯುದ್ಧ ಆಗುತ್ತೆ. ಆದರೆ ಅಲ್ಲಿ ಒಂದು ಒಪ್ಪಂದ ಆಗುತ್ತೆ, ಈ ಇಬ್ಬರು ಅಣ್ಣ ತಮ್ಮಂದಿರ ನಡುವಿನ ಯುದ್ಧ ಆದ್ರಿಂದ ಸೈನ್ಯವನ್ನೆಲ್ಲ ಬಳಸ್ಕೊಂಡು ಸೈನಿಕರನ್ನ ನೀವು ಮಾರಣ ಹೋಮ ಮಾಡೋದು ಬೇಡ, ನೀವಿಬ್ರು ಯುದ್ಧ ಮಾಡ್ರಿ ಅಂತ. ಸರಿ, ಇಬ್ರು ಯುದ್ಧ ಮಾಡೋದು ಅಂದ್ರೆ ಹೇಗೆ ಅಂದ್ರೆ, ಜಲಯುದ್ಧ, ಮಲ್ಲ ಯುದ್ಧ ಮತ್ತೆ ಈಮಳನ್ನ ಮಾಡೋದು ಅಂತ ಅಲ್ಲಿ ನಿರ್ಧಾರ ಆಗುತ್ತೆ. ನಿರ್ಧಾರ ಆದಾಗ ಭರತ ಕುಳ್ಳ, ಬಾಹುಬಲಿ ಅಜಾನುಭಾವ. ಗೊಮ್ಮಟೇಶ್ವರ ವಿಗ್ರಹವನ್ನು ನಾವು ನೋಡಿದ್ದೀವಿ, ಅದು ಬಾಹುಬಲಿಯ ವಿಗ್ರಹನೇ. ಆ ಬಾಹುಬಲಿಯ ಅಳತೆಗೂ ಭರತನ ಅಳತೆಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ದೃಷ್ಟಿ ಯುದ್ಧವನ್ನ ಇರ್ತಾರೆ. ದೃಷ್ಟಿ ಯುದ್ಧ ಅಂದ್ರೆ ಇಬ್ಬರು ಅಣ್ಣ ತಮ್ಮಂದಿರು ದೃಷ್ಟಿಯನ್ನ ನೆಟ್ಟು ನಿಲ್ಲಬೇಕು, ಯಾರು ಮೊದಲು ಕಣ್ಣನ್ನು ಹೊಡಿತಾರೋ, ಕಣ್ಣನ್ನು ಬಿಡಿಸ್ತಾರೋ ಅವರು ಸೋತಾರು. ಸರಿ, ಭರತ ಕೆಳಗಿನಿಂದ ಬಾಹುಬಲಿಯನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಆದ್ರೆ ಬಾಹುಬಲಿಗೆ ಸಾಧ್ಯ ಆಗುತ್ತೆ, ಅವನೇ ಗೆಲ್ತಾನೆ. ಮಲ್ಲ ಯುದ್ಧದಲ್ಲಿಯೂ ಕೂಡ ಅಜಾನುಭಾವವಾದಂತಹ ಬಾಹುಬಲಿನೇ ಗೆಲ್ತಾನೆ. ಹಾಗೆ ಜಲಯುದ್ಧದಲ್ಲಿಯೂ ಕೂಡ ಬಾಹುಬಲಿನೇ ಗೆಲ್ತಾನೆ. ಜಲಯುದ್ಧ ಅಂದ್ರೆ ಒಬ್ಬರ ಮುಖಕ್ಕೆ ಒಬ್ಬರು ನೀರನ್ನ ಎರಚಬೇಕು, ಉದ್ದ ಇದ್ದಂಥವನಿಗೆ ಕೆಳಗಿನವನಿಗೆ ನೀರು ಎರಚೋದು ದೊಡ್ಡದಲ್ಲ. ಹಾಗಾಗಿ ಅಲ್ಲಿ ಬಾಹುಬಲಿನೇ ಗೆಲ್ತಾನೆ. ಯಾವಾಗ ತಮ್ಮ ಗೆದ್ದು ಬಿಟ್ನೋ ಭರತ ಅದನ್ನು ಒಪ್ಪಿಕೊಳ್ಳಲ್ಲ. ಅವನು ಏನ್ ಮಾಡ್ತಾನೆ ಅಂದ್ರೆ, ಕೂಡಲೇ ಚಕ್ರರತ್ನವನ್ನ ತಮ್ಮನ ಮೇಲೆ ಪ್ರಯೋಗ ಮಾಡ್ತಾನೆ. ಹಾಗೆ ಅಣ್ಣನ ವರ್ತನೆಯನ್ನ ಗಮನಿಸಿದಂತಹ ಬಾಹುಬಲಿಗೆ ಆ ಕೂಡಲೇ ವಿರಕ್ತಿ ಮೂಡುತ್ತೆ. ನನ್ನ ಅಣ್ಣ ಈ ರಾಜ್ಯಕ್ಕಾಗಿ ನನ್ನನ್ನು ಕೊಲ್ಲೋದಕ್ಕೂ ಕೂಡ ಸಿದ್ಧ ಆದ ಅಂದ್ರೆ ಈ ರಾಜ್ಯ ಲಕ್ಷ್ಮಿ ಅನ್ನುವಂಥದ್ದು ಏನಿದು? ಆ ಒಂದು ಮಾತು ಹೇಳ್ತಾನೆ, ಸೋದರರು ಕಾದಿಸುವುದು, ಸುತನನ್ ತಂದೆಯೋಳು ಬಿಡದು ಕಾದಿಸುವುದು ಕೋಪಮನೆ. ನೋಡಿ, ಸೋದರರಲ್ಲಿ ಸೋದರರನ್ನೇ ಕಾದಾಡಿಸುತ್ತಿದ್ದು, ಅಣ್ಣ ತಮ್ಮಂದಿರು ಅನ್ನೋದು ಇಲ್ಲ ರಾಜ್ಯಾಧಿಕಾರಕ್ಕೆ, ತಂದೆಯ ಮಕ್ಕಳು ಅನ್ನೋದು ಇಲ್ಲ. ಇವತ್ತು ಆಸ್ತಿಯ ವಿಚಾರ ಬಂದಾಗ ಯಾರನ್ನು ಕಳ್ಕೊತೀವೋ, ಇಂಥ ಪ್ರಶ್ನೆಗಳಿರುವಾಗ ನಾವು ಯಾಕೆ ಧರ್ಮದ ಪ್ರಶ್ನೆಯನ್ನು ಮುಖ್ಯ ಮಾಡಿ ಒಡಕುಗಳನ್ನು ಸೃಷ್ಟಿ ಮಾಡ್ತೀವಿ? ಹೈದರ್ ಕೊನೆಗೆ ತನ್ನ ಸಾವಿನ ಸಂದರ್ಭ 4 ಆಂಗ್ಲೋ ಮೈಸೂರು ಯುದ್ಧಗಳು, ಈ ವಿಚಾರವನ್ನು ಬಹುಶಃ ನಾನು ಎಲ್ಲೂ ಓದಿಲ್ಲ. ಸಾಕಷ್ಟು ಚರಿತ್ರೆ ಪುಸ್ತಕಗಳನ್ನ ಓದೋ ಹವ್ಯಾಸ ಇರುವಂಥ ನನಗೆ ಈ ಹೈದರಲ್ಲಿ ಬರೆಸಿದಂತಹ ಉಯಿಲು ನಿಜವಾಗ್ಲೂ ಸಿಕ್ಕಿರಲಿಲ್ಲ. ಈ ಸಂಚಿಕೆಯ ಬಹಳ ಮಹತ್ವದ ಅಂಶ ಅಂತ ನನಗೆ ಅನ್ನಿಸ್ತು. ಹೈದರ್ 2ನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ತೀರಿಕೊಂಡಾಗ ಏನ್ ಮಾಡ್ತಾನೆ ಅಂದ್ರೆ, ಟಿಪ್ಪುವಿಗಾಗಿ ಒಂದು ಪತ್ರವನ್ನ ಬರೆಸ್ತಾನೆ. ಆ ಪತ್ರದಲ್ಲಿ ಹೈದರ್ ಹೇಳುವಂತಹ ವಿಚಾರ ಏನು ಅಂದ್ರೆ, ಈ ರಾಜ್ಯಾಧಿಕಾರ ಅನ್ನುವಂಥದ್ದು ನಮಗೆ ಆನುವಂಶಿಕವಾಗಿ ಬಂದಿದ್ದಲ್ಲ, ನಮಗೆ ಬಂದಿದ್ದು ಯಾದವಿ ಕಲಹದಿಂದ. ನಾನು ಇದನ್ನ ಅಧಿಕಾರ ಗ್ರಹಣ ಮಾಡಿದ್ದೀನಿ, ಆದರೆ ಕೆಟ್ಟ ಉದ್ದೇಶ ಅಲ್ಲ, ರಕ್ಷಿಸಬೇಕು ಅನ್ನುವಂತಹ ಉದ್ದೇಶದಿಂದಲೇ. ಆದರೆ ನೀನು ಏನು
ಮಾಡಬೇಕು ಅಂದ್ರೆ ಬ್ರಿಟಿಷರ ಕುತಂತ್ರವನ್ನ ಈ ಜನರಿಗೆ ತಿಳಿಸಬೇಕು. ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಭಾರತೀಯರನ್ನ ಸಂಘಟಿಸುವಂತಹ ಕೆಲಸ ನೀನು ಮಾಡಬೇಕು. ಭಾರತೀಯ ಅರಸರಿಗೆ ಬ್ರಿಟಿಷರ ಕುತಂತ್ರಗಳು ತಿಳಿತಾ ಇಲ್ಲ, ಅವರು ತಮ್ಮಲ್ಲೇ ಜಗಳ ಆಡ್ತಿದ್ದಾರೆ. ನೋಡಿ, ಬ್ರಿಟಿಷರು ನಮ್ಮೊಳಗೆ ಬಿತ್ತಿದಂತಹ ಭಾವನಾತ್ಮಕ ಬೆಸುಗೆ ಎಂತದಿತ್ತು ಅಂದ್ರೆ ಅವರು ನಮ್ಮನ್ನ ಶೋಷಣೆ ಮಾಡ್ತಿದ್ದಾರೆ ಅಂತ ನಮ್ಗೆ ಅನಿಸ್ಲೇ ಇಲ್ಲ. ನೀವು ಆ ಸಂದರ್ಭದ ಇತಿಹಾಸವನ್ನ ಗಮನಿಸಿದ್ರೆ ನಮ್ಮ ಅರಸರ ವಿರುದ್ಧ ನಮ್ಮನ್ನೇ ಎತ್ಕಟ್ಟಿದ್ದಾರೆ. ನಮ್ಮದೇ ದೇಶದ ಇಬ್ಬರು ಅರಸರು ಬ್ರಿಟಿಷರ ಪರ ನಿಂತು ಇವರಿಬ್ರು ಹೊಡೆದಾಡ್ಕೊಂಡಿರೋದನ್ನ ಗಮನಿಸ್ತೀವಿ. ಅದನ್ನ ಐದರ್ ಗ್ರಹಿಸಿದ್ದ. ಅದಕ್ಕಿಂತ ಮುಖ್ಯವಾಗಿ ಐದರಲ್ಲಿ ಗ್ರಹಿಸಿದಂತಹ ಒಂದು ವಿಚಾರ ಏನು ಅಂದ್ರೆ ಬ್ರಿಟಿಷರಿಗೆ ಭಾರತದ ಬಗ್ಗೆ ಅಸೂಯೆ ಇದೆ ಅಂತ ಹೇಳ್ತಾನೆ. ನೋಡಿ, ಭಾರತದ ಭೌಗೋಳಿಕ ಸಂಪತ್ತು, ಮಾನವ ಸಂಪತ್ತು, ಹಾಗೆ ಇಲ್ಲ ಆಧ್ಯಾತ್ಮಿಕ ಮತ್ತು ಜ್ಞಾನ ಸಂಪತ್ತು ಬ್ರಿಟಿಷರಲ್ಲಿ ಅಸೂಯೆಯನ್ನ ಮೂಡಿಸಿತ್ತು. ಅದನ್ನ ಕೊಳ್ಳೆ ಹೊಡಿಬೇಕು ಅಂತೇಳಿ ಭಾರತಕ್ಕೆ ಬಂದಂಥವರು ಅದನ್ನ ಐದರಲ್ಲಿ ಆವತ್ತೇ ಗ್ರಹಿಸಿದ್ದ. ಬ್ರಿಟಿಷರಿಗೆ ಭಾರತದ ಬಗ್ಗೆ ಅಸೂಯೆ ಇದೆ, ಆದ್ರೆ ಇವರಿಗದು ಅರ್ಥ ಆಗ್ತಿಲ್ಲ. ಹಾಗಾಗಿ ನೀನು ಏನು ಮಾಡು ಅಂದ್ರೆ ಫ್ರೆಂಚರ ಸಹಾಯವನ್ನ ಪಡೆ. ಫ್ರೆಂಚರ ಕಡೆ ಸೇರ್ಕೊಳ್ಳೋದಕ್ಕೆ ಒಂದು ತಂತ್ರ ಇತ್ತು. ಅಲ್ಲಿ ಐರೋಪ್ಯರು ಏನಿದಾಗಲ್ಲ, ಈ ಯುರೋಪಿಯನ್ನರು, ಇವರು ಕುಯುಕ್ತಿಗಳು ಅಂತ ಬರೀತಾರೆ. ಕುಯುಕ್ತಿಗಳಂದ್ರೆ ಕುತಂತ್ರಿಗಳು. ಇವರು ನಮ್ಮವರು ನಮ್ಮ ವಿರುದ್ಧನೇ ಎತ್ತುಕಟ್ಟಿ ತಮ್ಮ ಬೇಳೆಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಇವರು. ನೀನು ಅದೇ ತಂತ್ರವನ್ನ ಅವರಿಗೆ ವಿರುದ್ಧವಾಗಿ ಪ್ರಯೋಗಿಸು. ಫ್ರೆಂಚರು ಐರೋಪ್ಯರೇ, ಬ್ರಿಟಿಷರು ಐರೋಪ್ಯರೇ. ಬ್ರಿಟಿಷರನ್ನ ಸೋಲ್ಸೋದಕ್ಕೆ ನೀವು ಫ್ರೆಂಚರ ಸಹಾಯ ತಗೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಬರ್ಬಿಟ್ಟು ಹೋಗ್ತಾನೆ ಇದರಲ್ಲಿ. ಕೊನೆಗೆ ಒಂದು ಪದ ಬರೀತಾನೆ, ನೀನು ರಾಜನಾಗೋದಕ್ಕೆ, ರಾಜ್ಯವನ್ನ ಪಡೆಯೋದಕ್ಕೆ ಧೈರ್ಯ ಸಾಹಸಗಳು ಸಾಕು. ಧೈರ್ಯ ಇದ್ಬಿಟ್ರೆ, ನಿನ್ಗೊಂದು ಶಕ್ತಿ ಇಟ್ಬಿಟ್ರೆ ರಾಜ್ಯ ಸಿಕ್ಬಿಡುತ್ತೆ, ಎಷ್ಟು ಜನ ಬೇಕಾದ್ರೂ ಕೊಲ್ತೀಯ. ಆದರೆ ರಾಜ್ಯಾಧಿಕಾರವನ್ನ ಮುನ್ನಡೆಸೋ ಪ್ರಶ್ನೆ ಬರುತ್ತಲ್ಲ, ಆವಾಗ ನಿನ್ನ ಧೈರ್ಯ ಸಾಹಸಗಳು ಕೆಲಸಕ್ಕೆ ಬರಲ್ಲ. ಹಾಗಾದ್ರೆ ಏನು ಬೇಕು ನಿಮಗೆ ಅಂದ್ರೆ ಜನತೆಯ ಪ್ರೀತಿಯನ್ನ ಗಳಿಸುವ ಸಾಮರ್ಥ್ಯ ಬೇಕು. ಇಲ್ಲಿನ ಜನತೆಯನ್ನ ಜೊತೆಗೆ ನೀನು ಪ್ರೀತಿಯನ್ನ ಬೆಳೆಸ್ಕೋಬೇಕು, ಸಹನೆಯನ್ನ ಬೆಳೆಸ್ಕೋಬೇಕು, ಸಹಾನುಭೂತಿಯನ್ನ ಬೆಳೆಸ್ಕೊಳ್ಬೇಕು. ಅವರೆಲ್ಲರ ಪ್ರೀತಿ ದಕ್ಕಿದ್ರೆ ಮಾತ್ರ ನೀನು ರಾಜನಾಗ್ತೀಯ, ಇಲ್ಲದಿದ್ರೆ ನೀನು ಬರೀ ಸಾಮ್ರಾಟನಾಗ್ತೀಯ ಅಷ್ಟೇ ಅಂತ.